ಇನ್ನು ಮೈಸೂರಿನಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದಲೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡಲಾಗಿದೆ. ಸದ್ಯ ಮೈಸೂರಿನಲ್ಲಿ ಮುಂದುವರೆದಿದೆ ಕಾವೇರಿಯ ಪ್ರತಿಭಟನೆ. ಅಸಮಾಧಾನವನ್ನು ಹೊರಗಾಕ್ತಿದ್ದಾರೆ. ಪ್ರತಿಭಟನೆಯ ಮೂಲಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದಲೂ ಕೂಡ ಇವತ್ತು ಪ್ರತಿಭಟನೆಯ ಹಮ್ಮಿಕೊಳ್ಳಲಾಯಿತು. ಬಾರ್ಕೋಲಿನ ಚಳುವಳಿಯನ್ನು ನಡೆಸಿದ್ದಾರೆ ರೈತರು. ಕಾಡ ಕಚೇರಿಯ ಬಳಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗಳು ಸಾಗಿದೆ. ಖಾಲಿ ಬಿಂದಿಗೆ ಬಾರ್ಕೋಲ್ಗಳನ್ನ ಹಿಡಿಕೊಂಡು ತಮ್ಮ ಈ ಅಸಮಾಧಾನವನ್ನು ಹೊರಗಾಕ್ತಿದ್ದಾರೆ. ನೀತಿಗೆಟ್ಟ ಸರ್ಕಾರ ಅಂತ ಪ್ರತಿಭಟನಾ ರೈತರು ಕಿಡಿಕಾರ್ತಿದ್ದಾರೆ. ಅಸಮಾಧಾನವನ್ನು ಹೊರಗಾಕ್ತಿರೋ ಪರಿ ನೋಡಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಲಾಗ್ತಿದೆ. ಎಲ್ಲರೂ ಕೂಡ ಒಂದು ಕಡೆ ಹಸಿರು ಶಾಲು ಬಾರ್ಕೋಲುಗಳನ್ನ ಹಿಡ್ಕೊಂಡಿದ್ದಾರೆ. ಖಾಲಿ ಬಿಂದಿಗೆಗಳಿಂದ ಹೊತ್ಕೊಂಡು ನೀರಿಗೋಸ್ಕರ ಹಾಹಾಕಾರ ಬಂದಿದೆ. ಈ ಸಂದರ್ಭದಲ್ಲಿ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದಾಯ್ತು. ಪೊಲೀಸರು ಕೂಡ ಪರಿಸ್ಥಿತಿ ನಿಭಾಯಿಸೋಕೆ ಕೂಡ ಬಂದಿದ್ರು. ಆದರೆ ನೀತಿಗೆಟ್ಟ ಸರ್ಕಾರ ಅಂತ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಇಡೀ ಪ್ರತಿಭಟನೆ ಸಂದರ್ಭದಲ್ಲಿ ಕಾಡ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ರೈತರು ಯತ್ನಿಸಿದ್ದಾರೆ. ಗೇಟ್ ತಳ್ಳಿ ನುಗ್ಗುವುದಕ್ಕೆ ಯತ್ನಿಸಿದ್ದಾರೆ ಪ್ರತಿಭಟನಾಕಾರರು. ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ಕೂಡ ಸಾಗಿದೆ. ರೈತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಬ್ಬು ಬೆಳೆಗಾರರ ಸಂಘದಿಂದ ಮೈಸೂರಿನಲ್ಲಿ ಪ್ರತಿಭಟನೆ ಆಗ್ತಿತ್ತು. ಈ ಸಂದರ್ಭದಲ್ಲಿ ಕಾಡ ಕಚೇರಿಗೆ ಮುತ್ತಿಗೆ ಹಾಕೋಕೆ ಹೋಗ್ತಾರೆ. ಅಲ್ಲಿದ್ದಂಥ ಗೇಟ್ಗಳನ್ನ ತಳ್ತಾರೆ, ನುಗ್ಗೋದಕ್ಕೆ ನೋಡ್ತಾರೆ. ಆಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಕೂಡ ಆಗುತ್ತೆ. ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಕೆಲ ರೈತರನ್ನ ಕೂಡ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಸಂದರ್ಭದ ದೃಶ್ಯಾವಳಿ ಗಮನಿಸ್ತಾ ಹೋಗ್ಬೋದು. ರೈತರೆಲ್ಲರೂ ಕೂಡ ಬೀದಿಗಿಳಿದಿದ್ರು, ತಮ್ಮ ನೋವುಗಳನ್ನ ಹೊರಗಾಕ್ತಾ ಇದ್ರು, ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇದ್ರು. ಆಗ ಕಾಡ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಬಿಗುವಿನ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಮನೀಶ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನೀಶ್, ಪ್ರತಿಭಟನಾಕಾರರ ಆಕ್ರೋಶದ ಮಾತುಗಳು ಏನಿತ್ತು, ನಂತರ ಪೊಲೀಸರು ವಶಕ್ಕೆ ಪಡ್ತಾರ, ಏನಾಯ್ತು ಆ ಸಂದರ್ಭದಲ್ಲಿ ಅಂತ? ಖಂಡಿತ ಅಖಿಲೇಶ್, ಇವತ್ತು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಬಂದ್ ಅನ್ನ ಮಾಡ್ತಾ ಇಲ್ಲ. ಬದಲಿಗೆ ಬಂದ್ ಮಾಡುವ ಬದಲು ಪ್ರತಿಭಟನೆ ಹಾದಿಯನ್ನ ಹಿಡಿದಿರುವಂತದ್ದು. ಕನ್ನಡ ಪರ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಬೆಳಗ್ಗೆ 6 ಗಂಟೆಯಿಂದಲೂ ಒಂದೊಂದು ಸಂಘಟನೆಗಳು ಒಂದೊಂದು ಭಾಗದಲ್ಲಿ ಪ್ರತ್ಯೇಕವಾಗಿ ಪ್ರತಿಭಟನೆಗಳನ್ನ ನಡೆಸಿರುವಂತದ್ದು. ಒಂದು ಸಂಘಟನೆ ಅಂತೂ ವಿನೂತನವಾಗಿ ಏನು ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಮಿಳುನಾಡಿನ ಅಧ್ಯಕ್ಷನಿದ್ದಾರೆ, ಅವರಿಗೆ ಪೊರಕೆಯಲ್ಲಿ ಹೊಡೆಯುವಂತ, ಅವರ ಭಾವಚಿತ್ರಕ್ಕೆ ಪೊರಕೆಯಲ್ಲಿ ಹೊಡೆಯುವಂತಹ ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ರೆ, ರೈತರು ಮಾತ್ರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು, ಮೊದಲು ನಮ್ಮ ರೈತರಿಗೆ ನೀರು ಬಿಡಿ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ರಸ್ತೆಯನ್ನ ತಡೆದು ಉರುಳು ಸೇವೆಯನ್ನ ಮಾಡಿ ಪ್ರತಿಭಟನೆಯನ್ನ ರೈತರು ಕಾಡ ಕಚೇರಿಯಲ್ಲಿ ನಡೆಸಿರುವಂತದ್ದು. ಜೊತೆಗೆ ಅಧಿಕಾರಿಗಳ ಜೊತೆ ಮಾತನಾಡಬೇಕು, ಯಾಕೆ ನೀರನ್ನ ಬಿಡ್ತಾ ಇಲ್ಲ ಅಂತ ಕೇಳಿದಂತ ಸಮಯದಲ್ಲಿ ಅಧಿಕಾರಿಗಳು ಸಿಗದಂತ ಸಮಯದಲ್ಲಿ ಕಾಡ ಕಚೇರಿಗೆ ರೈತರು ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನವನ್ನ ಮಾಡಿರುವಂತದ್ದು. ಆಗ ಆ ಸಮಯದಲ್ಲಿ ಪೊಲೀಸರು ಕೂಡ ರೈತರನ್ನ ವಶಪಡಿಸಿಕೊಂಡು ಬಂದ ತದನಂತರದಲ್ಲಿ ಬಿಟ್ಟಿರುವಂತದ್ದು. ಅಖಿಲೇಶ್, ಇದನ್ನೆಲ್ಲ ಓವರ್ ಆಲ್ ಮೈಸೂರಲ್ಲಿ ನೋಡೋದಾದ್ರೆ ಎಲ್ಲೂ ಕೂಡ ಬಂಧನ ಮಾಡುವಲ್ಲಿ ಯಾವ ಸಂಘಟನೆ ಕೂಡ ಮುಂದಾಗಿಲ್ಲ. ಆದ್ರೆ ಮೈಸೂರಿನಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರತಿಭಟನೆಗಳು ಕೂಡ ಇನ್ನೂ ನಡೀತಾ ಇರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಮನೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ